ಸ್ಟೂಡೆಂಟ್ ಮತ್ತು ನಮ್ಮ ಗುರುಗಳಾದಂಥ ಸೈಯದ್ ತಾಜುದ್ದೀನ್ ಪೀರಾ ಅವ್ರದ್ದು ಕ್ಲಾಸ್ಮೇಟ್. ಹಿಂಗೆ ನಡ್ಕೊಂಡು ಬಂದೀವಿ. ಭಾಳ ದುರ್ದಯದ ಸಂಗತಿ ಈ ಘಟನೆ ನಮ್ಮ ಮಹಾನಗರದಲ್ಲಿ ಆಗಬಾರ್ದಿತ್ತು ಮತ್ತು ರಾಜ್ಯದಲ್ಲಿನೂ ಆಗಬಾರ್ದು. ಯಾಕಂದರೆ ನಮ್ಮ ವಿಶೇಷ ಕರ್ನಾಟಕ ಭಾಳ ಒಂದು ರೀತಿಯಿಂದ ದೇಶದಲ್ಲಿ ಶಾಂತಿಯ ತೋಟ ಇದ್ದಂಗೆ ನಾವು ಎಲ್ಲರೂ ಖಂಡಿಸ್ತೀವಿ. ಇವತ್ತು ಎಲ್ಲರೂ ಬಂದು ನಾವು ಅವ್ರ ಭೇಟಿಯಾಗಿ ಸಂತಾಪವನ್ನು ಹೇಳಿವಿ. ಮತ್ತು ನಿನ್ನೆ ಮನವಿದಲ್ಲಿ ನಾವು ಸರ್ಕಾರಕ್ಕೆ ಮತ್ತು ಇನ್ವೆಸ್ಟಿಗೇಷನ್ ತನಿಖಾ ಅಧಿಕಾರಿಗಳಿಗೆ ಒತ್ತಾಯ ಮಾಡೀವಿ. ಇದರ ಹಿಂದೆ ಮತ್ತೆ ಯಾರು ಇದ್ದರೆ ಅದು ಕಂಡು ಹಿಡಿಬೇಕು. ಅನದರ್ ಥಿಂಗ್, ಹಂಗೆ ಕೇಸ್ ಹಾಕೀವಿ, ಕಲಂ ಹಾಕೀವಿ. ನಮ್ಮ ದೇಶದ ಕಾಯ್ದೆ ಪ್ರಕಾರ ಅಂದರೆ ದುಡ್ಕೊಂಡು ವರ್ಷಾನುಗಟ್ಟಲೆ ಹೋಗಬಾರ್ದು. ಈ ಕೇಸ್ ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಅಲ್ಲಿ ವಿಶೇಷವಾದ ಈ ಕೇಸು ಕೊಡಬೇಕು. ನಾವು ಕೇಳ್ಕೊಂಡಿವಿ 90 ಡೇಸ್ನಲ್ಲಿ ಎತ್ತರದಾಗಬೇಕು. ವಿದಿನ್ 90 ದಿವಸದಲ್ಲಿ ಇದು ಒಂದು ಏನಾರ ಬರಬೇಕು. ಯಾಕಂದರೆ ನಮ್ಮ ಕಡೆ ಹೈಕೋರ್ಟ್ ಇದೆ, ಜಿಲ್ಲಾ ಕೋರ್ಟ್ ಇದೆ ಮತ್ತು ಸಾಕಷ್ಟು ಜಾಗ ಇದೆ. ಇಲ್ಲೇ ಸ್ಪೆಷಲ್ ಕೋರ್ಟ್ ಮಾಡಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಈ ಕೇಸ್ ನಡೆಸಬೇಕು. ನಿನ್ನೆನೂ ನಾವು ಅಂಜುಮನ್ದಲ್ಲಿ ನಮ್ಮ ಸಂವಿಧಾನ ಪ್ರಕಾರ, ಬೈಲಾ ಪ್ರಕಾರ ಮುತುವಲ್ಲಿ ಮತ್ತು ಮೌಲಾನಾ ಸಾಹೇಬ್ರದ್ದು ಮೀಟಿಂಗ್ ಕರೆಸಿ ಒಂದು ಮಾತನ್ನು ಹೇಳಿವಿ. ಇದರಾಗ ಈ ಕೇಸ್ದಲ್ಲಿ ಯಾವ ನಮ್ಮ ಧಾರವಾಡ ಆಗಲಿ ಹುಬ್ಬಳ್ಳಿ ಆಗಲಿ ಮುಸ್ಲಿಂ ಲಾಯರ್ಸ್ ಅಟೆಂಡ್ ಆಗಬಾರ್ದು. ದೇ ಶುಡ್ ನಾಟ್ ಟೇಕ್ ಪಾರ್ಟ್ ಇನ್ ದಿಸ್ ಕೇಸ್. ಹಾಕ್ತಾರೆ ಏನಾರ ಒಂದು ಅವ್ರ ದಂಧೆ ಅದ ಅಥವಾ ಅವರು ಹೇಳ್ತಾರೆ ಇಲ್ರಿ ನಮ್ಗೆ ಬಿಡಕ್ಕೆ ಬರೋದಿಲ್ಲ ನನ್ನ ಕೆಲಸ. ಅನೇಕರು ಬಿಟ್ಟದ್ದು ಗುರ್ತೈತಿ, ಎಲ್ಲ ತಮಗೇನು ಗುರ್ತದ, ನನಗೆ ಗುರ್ತದ. ಇದರ ನಾವು ಅವ್ರಿಗೆ ವಿನಂತಿ ಮಾಡ್ಕೊಳ್ತೀವಿ. ನಿನ್ನೆನೂ ಹೇಳಿವಿ, ಅವರು ಒಪ್ಪಿ ಹೋಗಿದ್ದಾರೆ, ನಾವು ಯಾರೂ ಹಾಜರಾಗೋದಿಲ್ಲ ನನ್ನ ಕೆಲಸ. ಇದು ಒಂದು. ಮತ್ತು